ಯಾವಾಗ ಬರ್ತೈತೋ ಏನು? ಅತ್ತೆ ಇನ್ಮೇಲೆ ಕ್ಯಾಲೆಂಡ್ರೆಲ್ಲ ನೋಡಕ್ಕೆ ಹೋಗ್ಬೇಡಿ. ಅದರಲ್ಲಿ 31 ದಿನ ಇರುತ್ತೆ. ಅದೇ ಪಾರು ಅಷ್ಟೆಲ್ಲ ಟೈಮ್ ತೊಗೊಳ್ಳಲ್ಲ. ಜಸ್ಟ್ 1 ವಾರದ ಮೇಲೆ 10 ದಿನ ಆಗ್ಬೋದು ಅಷ್ಟೆ. ಅಷ್ಟಲ್ಲ ಅಮ್ಮ ಮಗ ಇಬ್ಬರು ಒಂದಾಗ್ಬಿಡ್ತೀರ ನೋಡ್ತೀವಿ. ಹೌದೇನಮ್ಮ? ನನ್ನ ಸೊಸೆ ಅಂದರೆ ಸೊಸೆ. ಅತ್ತೆ ಈ ಡಾಕ್ಟ್ರ್ ಪಾರು ಬರೀ ಮನುಷ್ಯರ ಕಾಯಿಲೆನ ವಾಸಿ ಮಾಡಲ್ಲ, ಇಂಥ ಮನೆ ಗಂಟಿರೋ ಕಾಯಿಲೆನೂ ವಾಸಿ ಮಾಡೋಕೆ ಗೊತ್ತು. ನನ್ಗೆ ಎಲ್ಲಿವರೆಗೂ ನಿಮ್ಮ ಜೊತೆ ಜಗಳ ಆಡ್ತಿರ್ತೀನೋ ಅಲ್ಲಿವರೆಗೂ ನಿಮ್ಮ ಮಗ ನಿಮ್ಗೆ ಹತ್ರ ಆಗ್ತಾನೆ ಇರ್ತಾರೆ. ಅಯ್ಯೋ ದೇವ್ರೆ, ಎಂಥ ಕೆಲಸ ಆಗೋಯ್ತು. ನಾನು ಅತ್ತೆ ನಾಟಕ ಮಾಡಿದ್ದೀವಿ ಅಂತ ಮಾವಂಗೆ ಏನಾದರೂ ಗೊತ್ತಾದ್ರೆ ಇನ್ಯಾವತ್ತೂ ಅತ್ತೆ ಜೊತೆ ಒಂದಾಗಲ್ಲ. ಅಯ್ಯೋ ಪಾರು, ನೋಡ್ ಪಾರು, ನನ್ ಗತಿ ಏನಾಗೈತೆ ಅಂತ. ಏನಾಯ್ತು ಮಾವ? ಅಯ್ಯೋ ಪಾರಿಯೊಳ ಬಂದು ಪಿಕ್ಕೆ ಹಾಕ್ಬಿಡ್ತು ಪಾರು. ಈ ಪಾರಿ ಒಳಕ್ಕೆ ನನ್ನ ತಲೆನೇ ಬೇಕಿತ್ತ, ನನ್ನ ಹೆಗ್ಲೇ ಬೇಕಿತ್ತ? ನಮ್ಮ ಊರಿಗೆ ಸಿನಿಮಾ ಸ್ಟಾರ್ ಬರ್ತಾರೆ ಅಂತ ಅವ್ರಿಗೆ ಉಳ್ಕೊಳ್ಳೋ ವ್ಯವಸ್ಥೆ ಮಾಡ್ಬೇಕು ಅಂತ ಹೋಯ್ತಿದ್ದೆ. ಪ್ರೀತಿಯ ಪಾರಿವಾಳ ಆರಿ ಹೋಯ್ತು ಗೆಳೆಯ ನಂಗೆ. ಪಾರಿವಾಳ ಬಂದ್ಬಿಟ್ಟು ಪಿಕ್ಕಿ ಹಾಕ್ಬಿಡ್ತು, ಆರ್ಬಿಟ್ಟು ಹೋಗ್ಬಿಡ್ತು. ನಂಗೆ ಒಂಥರ ಹಸೆ ಐತಿದೆ, ಮೈಯೆಲ್ಲ ಒಂಥರ ಐತಿದೆ. ಬಾಪಾರು ಹೊಸಿ ನೀರ್ ಹಾಕ್ಬಿಡುಬ್ರೆ. ಅಯ್ಯೋ ಪಾಪಚ್ಚಿ ನೀನು ಬಂದ. ಮುಟ್ಬೇಡ, ನೀ ಬಂದು ಹೊಸಿ ನೀರ್ ಹಾಕು, ಆಟೆ ಸಾಕು. ಡಾಕ್ಟ್ರೇ, ನಾನು ಇವಾಗ ಏನಾದರೂ ಮಾವನ ಜೊತೆ ಹೋದ್ರೆ ಅಮ್ಮ ಮಗನ ಮೊಮೆಂಟ್ ಮಿಸ್ ಆಗೋಗ್ಬಿಡುತ್ತಲ್ವಾ? ಮಾವ ನಿನ್ನ ಕೆಲಸ ಏನಿದ್ರು ಆಮೇಲೆ ಮೊದಲು ಪೇಷಂಟು ಪಾಪ. ಬನ್ನಿ ಸರ್, ಬನ್ನಿ, ನೀವು ಬನ್ನಿ. ಪಾರು ಕೂತ್ಕೊಳ್ಳಿ. ಅಲ್ಲ ಪಾರು, ನಂಗೆ ಹೊಸಿ ನೀರ್ ಹಾಕ್ಬಿಡು ಪಾರು. ನಾನು ಗೆಸ್ಟ್ ಹೌಸ್ ತವ ಅರ್ಜೆಂಟಾಗಿ ಹೋಗ್ಬೇಕು, ಹೊಸಿ ನೀರ್ ಹಾಕ್ಬಿಡು. ಮಾವ ಪೇಷಂಟ್ ಪಾಪ ಏನು ಎಮರ್ಜೆನ್ಸಿ ಇದೆಯೋ ಏನೋ, ನೀನಿರುವ. ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಹಂಗೇನೆ ಏನಿಲ್ಲ ಮೇಡಮ್, ನೀವು ಹೋಗ್ಬಿಟ್ಟು ಬನ್ನಿ ಮೇಡಮ್. ಏಯ್ ಡಾಕ್ಟ್ರ್ ನಾನಾ ನೀವಾ? ಕೂತ್ಕೊಳ್ರಿ. ಪಾರು, ನನಗೆ ಒಂಥರ ಐತೈತೆ, ಮೈಯೆಲ್ಲ ತರ ಗಿಜಿ ಅಂತಿದೆ. ಬಾಬರು ಹೇಳಿ ಸರ್, ನಿಮ್ಗೆ ಯಾವಾಗಿಂದ ಹೊಟ್ಟೆ ನೋವು? ಹಾಂ, ಮಗ ನೀರು ಹೆಂಗೂ ಕಾದವೆ, ನಾನೇ ಹಾಕ್ಕೊಡ್ತೀನಿ ಬಾ. ಹೇಳಿ ಸರ್, ಏನಾಗಿದೆ ನಿಮಗೆ? ಮೇಡಮ್, ನಾನು ಪೇಷಂಟ್ ಅಲ್ಲ, ಕರೆಂಟ್ ಬಿಲ್ ಕೊಡಕ್ಕೆ ಬಂದಿದ್ದೀನಿ. ಅಯ್ಯೋ ಸಾರಿ ಸರ್, ಮೀಟರ್ ಬೋರ್ಡ್ ಹೊರಗಡೆ ಇದೆ. ಸಾರಿ. ಅಲ್ಲ ಸೀನಾ, ಎಷ್ಟು ಚೆನ್ನಾಗಿದ್ವು ಅವಾಗ. ನಾವು ಜಗಳ ಆಡ್ತಾ ಇದ್ರು, ಅದರಲ್ಲಿ ಏನೋ ಒಂದು ಸ್ವಲ್ಪ ಪ್ರೀತಿ ಇತ್ತು. ನಂಗೆ ಅವಾಗ ನಿನ್ನ ಬಗ್ಗೆ ಯಾವ ಸತ್ಯನೂ ಗೊತ್ತಿರಲಿಲ್ಲ. ಆದರೆ ಸತ್ಯ ಗೊತ್ತಾದ್ಮೇಲೆ ಆ ಪ್ರೀತಿ ಅನ್ನೋದೇ ಕಳೆದೋಯ್ತಲ್ಲೋ. ಸುಳ್ಳು ಅನ್ನೋದು ಎಷ್ಟು ಹಿತವಾಗಿರುತ್ತಲ್ವ, ಅದೇ ಸತ್ಯ ಅನ್ನೋದು ಗೊತ್ತಾದರೆ ಅದು ಎಷ್ಟು ಕಹಿ ಆಗ್ಬಿಡುತ್ತೆ. ಏಯ್, ಏನೋ ನನ್ನ ಮಗನ್ನೇ ನೋಡ್ಕೊಂಡು ದೃಷ್ಟಿ ಆಗ್ತಿದ್ಯಾ? ಈಗಲೇ ನಿನ್ನ ಕೆಟ್ಟ ದೃಷ್ಟಿ ಬಿದ್ದು ಅವ್ನು ಬದುಕಿರುವಾಗಲೇ ನರ್ಕ ಕಾಣ್ತಾವನೆ. ಯಾಕತ್ತೆ? ಜೈಲಲ್ಲಿರ್ಬೇಕಾದ್ರೆ ನರ್ಕ ಅನುಭವಿಸ್ತಾ ಇದ್ದ ಅಂತ ಹೇಳಿ ನಾನೇ ಹೋಗಿ ಮಾತಾಡಿ ಅವನ್ನ ಬಿಡಿಸ್ಕೊಂಬಂದಿರೋದು ನಿಮಗೆ ಜ್ಞಾಪಕ ಇಲ್ವಾ? ಅಥವಾ ಬೇಕಂತ ಮರ್ತಿದ್ದೀರಾ? ನೀನು ಬಿಡಿಸ್ಕೊಂಬಂದೆ? ನೀನೇನು ದೊಡ್ಡ ಲಾಯರಾ? ನಿನ್ನ ವಾದ ಏನಿದ್ರು ಅಮ್ಮಿ ನಂಬ್ತಾವ ಅಷ್ಟೇಯ.
ಏನು ಇವಳೆ ವಾದ ಮಾಡಿ ಜೈಲಿಂದ ಬಿಡಿಸ್ಕೊಂಬಂದು ನನ್ನ ಮಗನಿಗೆ ಪುನರ್ಜನ್ಮ ಕೊಟ್ಟಂಗೆ ಆಡ್ತಾವಳೆ. ನಿನ್ನೇನಿಗೆ ಕರ್ಕೊಂಡೋಗಿ ಮಾರಿಗುಡಿ ಹೆಣ್ಣುಲಿ ಅಂತ ಪ್ರಶಸ್ತಿ ಕೊಡಿಸ್ಬೇಕಾ? ಏಯ್, ನೀನು ಮಾಡಿರೋ ಕೆಲಸದಿಂದನೇ ಇವತ್ತು ಅವನ್ ಟೇಷನಿಗೆ ಹೋಗಿದ್ದು. ನಿನ್ನಿಂದನೆಯ ಇವತ್ತು ಅವನು ನಾಶವಾಗಿ ಹೋಗಿರೋದು. ನಿನ್ನಿಂದಲೇ ಅವನ್ ಪ್ರೀತಿಸೋ ಹುಡುಗಿ ಜೊತೆ ಇದ್ದು ಇರ್ದಂಗಿರೋದು. ನೋಡ, ನೀನ್ ತಿಪ್ಪರ್ಲಾಗ ಹಾಕಿರೋ ಅಷ್ಟೇಯ. ನಿನ್ನೊಂದು ಸೊಸೆ ಅಂತ ನಾನು ಹಿಂದೆನೂ ಒಪ್ಕೊಂಡಿಲ್ಲ, ಇವತ್ತು ಒಪ್ಕೊಳ್ಳಲ್ಲ, ಮುಂದ್ಕೂ ಒಪ್ಕೊಳಕ್ಕಿಲ್ಲ. ಅದೇನ್ ಮಾಡ್ಕೊತೀಯ ಮಾಡ್ಕೊ ಹೋಗಲೇ. ಅಲ್ಲ ಅತ್ತೆ, ನಾನು ನಿಮಗೆ ಏನು ಮಾಡಿದ್ದೀನಿ ಅಂತ ಹಿಂಗೆ ಮಾತಾಡ್ತೀರಾ? ಮಳ್ಳಿ ಮಾಡದ್ನೆಲ್ಲ ಮಾಡ್ಬಿಟ್ಟು ಕೇಳ್ತಾಳೆ. ನೋಡಲ್ಲಿ, ನೋಡು, ಇಂಥದೇ ಒಂದು ಫೋಟೋನ ನಾನು ತೆಗ್ಸಾಕ್ತೀನಿ. ಹಿಂಗೆ ಇರ್ತೈತೆ, ಅದೇ ಹೊಲ, ಅದೇ ನನ್ನ ಮಗ. ಆದ್ರೆ ಪಕ್ಕದಲ್ಲಿರೋ ಸೊಸೆ ಮಾತ್ರ ಪಿಂಕಿ ಆಗಿರ್ತಾಳೆ ಕಣೆ. ಇದನ್ನ ನಾನು ಮಾಡೇ ತೀರ್ತೀನಿ. ಅಲ್ಲ ಅತ್ತೆ, ಸೀನಾ ನಂಗೆ ಸ್ವಲ್ಪ ಏನೋ ಮೊಟಕ್ದ ತಳ್ದ ತಮಾಷೆಗೆ ಏನೋ ಏಟಾಯ್ತು ಅಂತ ಅಂದಿದ್ದಕ್ಕೆ ಅಣ್ಣ ಅಷ್ಟೆಲ್ಲ ರಂಪ ರಾದ್ದಾಂತ ಮಾಡ್ಬಿಟ್ಟ. ಇನ್ನು ನೀವೇನಾರು ಮುಂದುವರೆದು ಈ ಥರ ಎಲ್ಲ ಮಾಡಕ್ಕೆ ಹೋದರೆ ಸೀನನ್ನ ನಮ್ಮ ಅಣ್ಣನಿಂದ ಕಾಪಾಡಕ್ಕೆ ಯಾರೂ ಇರಲ್ಲ. ಓ, ನನ್ನನ್ನೇ ಎದುರಿಸ್ತಿದ್ಯಾ? ಸೀನಂಗೆ ಇವತ್ತೇ ಇರೋ ಧೈರ್ಯ ಅವತ್ತೇ ಇದ್ದಿದ್ದಿದ್ರೆ ಕತೆನೇ ಬೇರೆ ಆಗಿರೋದು. ಪಿಂಕಿ ಜೊತೆ ಊರ್ ತುಂಬ ತಿರ್ಕೊಂಬತ್ತೀನಿ ಅಂತ ಹೇಳವ್ನೆ. ಅದು ಯಾವನ್ ಏನ್ ಮಾಡ್ತಾನ ನೋಡ್ತೀನಿ ಅಂದವನೆ. ನಾನು ಹೂ ಅಂದಿದ್ದೀನಿ. ನಿಮ್ಮ ಅವ್ವಂಗೆ ಇವಾಗಲೇ ಫೋನ್ ಮಾಡಿ ಹೇಳು, ಅವ್ವ ಮನೆ ಬಿಟ್ಟು ಬತ್ತಾವ್ನಿ, ನಂಗೂ ಹೊಸಿ ಮನೇಲಿ ಜಾಗ ಕೊಡು ಅಂತವ. ರೆಡಿ ಮಾಡಿಟ್ಟಿರ್ತಾಳೆ ನೋಡು. ಇದ್ದೇ ಬಾಗ್ಲಿಂದಾನೆ ಆಚೆ ಕಳ್ಸದ್ ನಿನ್ನ, ಇದ್ದೇ ಬಾಗ್ಲಿಂದಾನೆ ಪಿಂಕಿನ ಒಳಗೆ ಕರ್ಕೊಂಬರೋದು. ಏನ್ ಮಾಡ್ಕೋತೀಯ ಮಾಡ್ಕೊ ಹೋಗೆಲೇ. ಏನೋ ಸೀನಾ, ಇಷ್ಟೊಂದು ಧೈರ್ಯ ಬಂದ್ಬಿಟ್ಟಿದೆ ನಿನ್ಗೆ? ಇದು ಧೈರ್ಯ ಅಲ್ಲ ಬೇಬಿ, ಸೇಡು. ಏನ್ ಶಿವಣ್ಣ ಏನು ದೊಡ್ಡ ಪುಡಂಗ, ನಮ್ಗೇನು ಕೈ ಇಲ್ವಾ ಬಾಯಿ ಇಲ್ವಾ? ಏನೋ ವಯಸ್ಸಲ್ಲಿ ದೊಡ್ಡವನು ಅಂತ ಸುಮ್ಕೆ ಇದ್ದೀನಿ ಅಷ್ಟೇ. ಇಲ್ಲ ಅಂದಿದ್ರೆ ಹೊಡೆದ್ಬಿಡ್ತಿದ್ಯಾ? ನಾನು ತಂಟೆಗೆ ಬಂದರೂ ಬಿಟ್ಬಿಡ್ತೀನಿ ಬೇಬಿ, ಆದರೆ ನನ್ನ ಬೇಬಿ ತಂಟೆಗೆ ಬಂದರೆ ಮಾತ್ರ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಈ ಬೆಂಕಿ ಸೀನಂಗೆ ಪಿಂಕಿ ಸೀನನೇ ಜೋಡಿ. ಅದು ಬಿಟ್ಟು ಅವಳು ಯಾವಳು ದನ ಥರ ಇರೋಳನ್ನ ಕಟ್ಟಿದಾರಲ್ಲ ನಿಮ್ಮ ಮನೆಯವರು. ಹೋಗ್ಲಿ ಬಿಡು, ಇವಾಗಂತೂ ನೀನೇ ಬಂದು ಊರವರೆಲ್ಲ ನೋಡೋ ಥರ ತಿರ್ಗಾಡೋಣ ಅಂತಿದ್ಯಲ್ಲ, ಇದೇ ಖುಷಿಗೆ ಬೈಕಲ್ಲಿ ಒಂದು ರೌಂಡ್ ಕರ್ಕೊಂಡು ಹೋಗ್ತೀಯಾ? ಇದು ಬರೀ ರೌಂಡ್ ಅಲ್ಲ ಬೇಬಿ, ತಂಗೀರ್ನೆಲ್ಲ ತಲೆ ಮೇಲೆ ಕೂರ್ಸ್ಕೊಂಡು ಮೆರೆಸ್ತಿರೋ ಶಿವಣ್ಣಂಗೆ ಈ ಸೀನನ್ ಕಡೆಯಿಂದ ಕೊಡ್ತಿರೋ ಟಂಗೂರ್ ಸೌಂಡ್. ಬಾ ಹೋಗದ. ಹೇ ಗಂಗು ಬಾ, ಬೈಕ್ ಕಲಿಸಿಕೊಡು ನಂಗೂ.